ಸಮಸ್ತ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು. ಎಲ್ಲರಿಗೂ ಕೂಡ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈಗಾಗಲೇ ನಾವು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯವನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು 360 ಡಿಗ್ರಿ ಆಂಗಲ್ನಲ್ಲಿ ನಾವು ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು 2ನೆಯ ತರಗತಿ ಆಗಿರ್ತದೆ. ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಹಿಂದಿನ ತರಗತಿಯನ್ನು ಆಲಿಸಿ ಎಂದು ಹೇಳುತ್ತಾ, ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ಪ್ರಶ್ನೆ, ಡಂಪಿಂಗ್ ವಿದೇಶಿ ಮಾರುಕಟ್ಟೆಯನ್ನು ಈ ಕೆಳಗಿನವುಗಳಿಂದ ತುಂಬಿಸುವ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು. ನೋಡ್ರಿ, ಡಂಪಿಂಗ್ ಅನ್ನುವಂಥದ್ದು ವಿದೇಶಿ ಮಾರುಕಟ್ಟೆಯನ್ನು ಈ ಕೆಳಗಿನ ಈ ಕೆಳಗಿನವುಗಳಿಂದ ತುಂಬಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಇದರಲ್ಲಿ ಆಯ್ಕೆ ಎ ಹೆಚ್ಚಿನ ಬೆಲೆಯ ಸರಕುಗಳಿಂದ, ಆಯ್ಕೆ ಬಿ ಕಡಿಮೆ ಬೆಲೆಯ ಸರಕುಗಳಿಂದ, ಆಯ್ಕೆ ಸಿ ಸಮಾನ ಬೆಲೆಯ ಸರಕುಗಳಿಂದ, ಆಯ್ಕೆ ಡಿ ಏರಿಳಿತದ ಬೆಲೆಯ ಸರಕುಗಳಿಂದ ಅನ್ನುವಂಥದ್ದು. ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಯ್ಕೆ ಬಿ ಕಡಿಮೆ ಬೆಲೆಯ ಸರಕುಗಳಿಂದ. ಅಂದ್ರೆ ಈ ಡಂಪಿಂಗ್ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ. ಡಂಪಿಂಗ್ ಅಂದ್ರೆ ಒಂದು ದೇಶದ ಉತ್ಪಾದಕರು ಅಥವಾ ಸಂಸ್ಥೆಗಳು ತಮ್ಮ ಸರಕುಗಳನ್ನು ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡತಕ್ಕಂಥ ಬೆಲೆಗಿಂತಾನು ಕಡಿಮೆ ಬೆಲೆಗೆ ಅಥವಾ ಉತ್ಪಾದನಾ ವೆಚ್ಚಕ್ಕಿಂತಾನು ಕಡಿಮೆ ಬೆಲೆಗೆ ವಿದೇಶಿ ಮಾರುಕಟ್ಟೆಗೆ ರಫ್ತು ಮಾಡುವಂತಕ್ಕಂಥ ಒಂದು ವಿಧಾನವನ್ನ ಡಂಪಿಂಗ್ ಎಂದು ನಾವು ಕರಿತೀವಿ. ಸ್ನೇಹಿತರೆ, ಡಂಪಿಂಗ್ ಎಂದು ನಾವು ಕರಿತೀವಿ. ಅಂದ್ರೆ ಆ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ತಗುಲಿರ್ತಕ್ಕಂಥ ವೆಚ್ಚಕ್ಕಿಂತಾನು ಕಡಿಮೆ ಬೆಲೆಗೆ ಆ ಸರಕನ್ನ ಮಾರಾಟ ಮಾಡಿದ್ರಪ್ಪ ಅಂದ್ರೆ ಅದನ್ನ ನಾವು ಡಂಪಿಂಗ್ ವಿಧಾನ ಅಂತ ಕರಿತೀವಿ. ಈ ಡಂಪಿಂಗ್ ವಿಧಾನದಿಂದ ಅವ್ರಿಗೇನು ಲಾಭ ಆಗ್ತದ? ಅವ್ರು ಯಾಕೆ ಕಡಿಮೆ ಬೆಲೆಗೆ ಸರಕುಗಳನ್ನು ಮಾರಾಟ ಮಾಡ್ತಾರ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಹೊತ್ಕೊಳ್ತದೆ. ನೋಡ್ರಿ, ಈ ಡಂಪಿಂಗ್ ವಿಧಾನ ಅಂದ್ರೆ ಇದರಿಂದ ಉದ್ದೇಶಗಳಿರ್ತವೆ. ಈ ಡಂಪಿಂಗ್ನ ಮೂಲ ಉದ್ದೇಶ ಏನು, ಯಾಕೆ ಕಡಿಮೆ ಬೆಲೆಗೆ ಸರಕುಗಳನ್ನು ಮಾರಾಟ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದ. ನೋಡ್ರಿ, ಏನು ಈ ಡಂಪಿಂಗ್ನ ಉದ್ದೇಶ ಅನ್ನುವಂಥದ್ದು? ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳುತ್ತದೆ. ಮಾರುಕಟ್ಟೆಯ ವಶ, ಏಕಸ್ವಾಮ್ಯತ್ವ, ಹೆಚ್ಚುವರಿ ದಾಸ್ತಾನು, ಏನು ಮಾರುಕಟ್ಟೆ ವಶ ಅಂದ್ರೆ ಏನು, ಏಕಸ್ವಾಮ್ಯ ಅಂದ್ರೆ ಏನು, ಹೆಚ್ಚುವರಿ ದಾಸ್ತಾನು ಅಂದ್ರೆ ಏನು, ಇದಕ್ಕೂ ಆ ಡಂಪಿಂಗಿಗೂ ಏನು ಸಂಬಂಧ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳುವುದು ಯಾವ ರೀತಿಯಪ್ಪ ಅಂದ್ರೆ, ಆಮದು ಮಾಡಿಕೊಳ್ಳುವ ದೇಶ ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಸ್ಪರ್ಧಿಸಲಿಕ್ಕೆ ಸಾಧ್ಯವಾಗದ ಕಾರಣದಿಂದಾಗಿ ಕಡಿಮೆ ಬೆಲೆಯ ಮೂಲಕ ಅದರ ಉದ್ಯಮಗಳನ್ನು ಮುಳುಗಿಸಿಬಿಡುವುದು. ಉದಾಹರಣೆಗೆ, ನಮ್ಮ ಭಾರತ ದೇಶ ಚೀನಾದಿಂದ ಸರಕುಗಳನ್ನು ಖರೀದಿ ಮಾಡ್ತದೆ ಅಂತ ಅನ್ಕೊಳ್ರಿ. ಆ ಚೀನಾ ದೇಶ ಏನು ಮಾಡ್ತದೆ, ನಮ್ಮ ಭಾರತ ದೇಶದ ಮೇಲೆ ಡಂಪಿಂಗ್ ವಿಧಾನವನ್ನು ಅನುಸರಿಸ್ತದೆ. ಅಂದ್ರೆ ಆ ಚೀನಾ ದೇಶದಲ್ಲಿ ಒಂದು ಗೊಂಬೆಯನ್ನ 100 ರೂಪಾಯಿಗೆ ಒಂದು ಮಾರಾಟ ಮಾಡ್ತಿದ್ರಪ್ಪ ಅಂದ್ರೆ ಆ ಚೀನಾ ಏನು ಮಾಡ್ತದೆ, ನಮ್ಮ ಭಾರತ ದೇಶದಲ್ಲಿ
ಕೇವಲ 40 ರೂಪಾಯಿಗೆ ಮಾರಾಟ ಮಾಡಲಿಕ್ಕೆ ಮುಂದಾಗ್ತದೆ. ಇದರಿಂದಾಗಿ ಕಡಿಮೆ ಬೆಲೆಗೆ ಸರಕುಗಳು ಸಿಗ್ತಾ ಇರುವುದರಿಂದ ನಮ್ಮ ಭಾರತ ದೇಶದ ಒಂದು ಗ್ರಾಹಕರು ಅನುಭೋಗಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಆ ಸರಕನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಳ್ಳಕ್ಕೆ ಮುಂದಾಗ್ತಾರೆ. ಈ ಒಂದು ಸರಕನ್ನ 100 ರೂಪಾಯಿ ಮೌಲ್ಯದ ಸರಕನ್ನ 40 ರೂಪಾಯಿಗೆ ಮಾರಾಟ ಮಾಡ್ಬೇಕಂದ್ರೆ ಚೀನಾದವರಿಗೆ ಹಾನಿ ಉಂಟಾಗ್ತದೆ ಖರೆ. ಆದರೂ ಕೂಡ ಅವರು ಭಾರತದಲ್ಲಿ ಆ ಸರಕನ್ನ ಕೇವಲ 40 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಕೇವಲ 40 ರೂಪಾಯಿಗೆ 100 ರೂಪಾಯಿ ಸರಕು ಸಿಗ್ತದಪ್ಪ ಅಂದ್ರೆ ನಮ್ಮ ಭಾರತೀಯರೆಲ್ಲರೂ ಕೂಡ ಆ ಸರಕನ್ನ ಖರೀದಿ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸರಕನ್ನ ಯಾವುದೇ ಒಬ್ಬ ವ್ಯಕ್ತಿ ಉತ್ಪಾದನೆ ಮಾಡಬೇಕಾದ್ರೂ ಕೂಡ ಅದಕ್ಕೆ 80 ರಿಂದ 90 ರೂಪಾಯಿ ವೆಚ್ಚ ಇರ್ತದೆ. ಆದ ಕಾರಣದಿಂದ ನಮ್ಮ ಭಾರತೀಯ ಉದ್ಯಮಿಗಳು ಏನು ಮಾಡ್ತಾರಪ್ಪ ಅಂದ್ರ ಆ ಸರಕಿನೊಂದಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದ್ರ ಆ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ 80 ರಿಂದ 90 ರೂಪಾಯಿ ಖರ್ಚದ, ಅದನ್ನ 40 ರೂಪಾಯಿಗೆ ಇಲ್ಲಿ ಮಾರಾಟ ಮಾಡ್ಲಾಕತ್ತದ. ಆದ್ದರಿಂದ ಅಂತಹ ಉದ್ಯಮಗಳೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮ ಭಾರತ ದೇಶದ ಒಂದು ಉದ್ಯಮ ಸಂಸ್ಥೆಗಳಿಗೆ ಸಾಧ್ಯವಾಗದೆ ಏನ್ ಮಾಡ್ತಾವು, ಅವು ಕಂಪನಿಯನ್ನ ಮುಚ್ಚಿಕೊಂಡು ಹೋಗ್ತಾವೆ. ಇದರಿಂದಾಗಿ ಏನಾಗ್ತದಪ್ಪ ಅಂದ್ರ ಭಾರತ ದೇಶದಲ್ಲಿ ಚೀನಾ ಸರಕುಗಳ ಏಕಸ್ವಾಮ್ಯತ್ವ ಉಂಟಾಗ್ತದೆ ಅನ್ನುವಂಥದ್ದು. ಕಡಿಮೆ ಬೆಲೆಯ ಸರಕುಗಳೊಂದಿಗೆ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯವಾಗದಿರತಕ್ಕಂಥ ಎಲ್ಲಾ ಭಾರತೀಯ ಉದ್ಯಮ ಸಂಸ್ಥೆಗಳು ಮುಚ್ಚಿ ಹೋದಾಗ ಆ ಚೀನಾ ಸರಕುಗಳಿಗೆ ಪೈಪೋಟಿ ನೀಡಲಿಕ್ಕೆ ಯಾವುದೇ ರೀತಿಯ ಸರಕುಗಳು ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಚೀನಾದವ್ರು ಏನು ಮಾಡ್ತಾರಪ್ಪ ಅಂದ್ರ ಮೊದಲು 40 ರೂಪಾಯಿ ಮಾರಾಟ ಮಾಡ್ತಿದ್ದಿಲ್ಲ ಆ ಸರಕನ್ನ ಇವಾಗ 140 ರೂಪಾಯಿಗೆ ನಿಗದಿಪಡಿಸ್ತಾರೆ. ನೋಡ್ರಿ, ಎಲ್ಲಿಂದ ಎಲ್ಲಿಗೆ ಒಂದು 100 ರೂಪಾಯಿ ಡಿಫ್ರೆನ್ಸ್ ಅನ್ನ ಅವ್ರು ಮಾಡಿದ್ರು. ಯಾಕಪ್ಪ ಅಂದ್ರ ಇವಾಗ ನಮ್ಮ ಭಾರತ ದೇಶದಲ್ಲಿ ಚೀನಾದ ಸರಕುಗಳ ಬಿಟ್ರೆ ಬೇರೆ ಯಾವ ದೇಶದ ಸರಕುಗಳು ಮಾರುಕಟ್ಟೆಯಲ್ಲಿ ಇಲ್ಲ. ಅನುಭೋಗಿಗಳು ತಮ್ಮ ತೃಪ್ತಿ ಮಟ್ಟವನ್ನು ತಲುಪಬೇಕಾಗಿತ್ತಪ್ಪ ಅಂದ್ರೆ ಆ ಸರಕನ್ನು ಅನುಭವಿಸಲೇಬೇಕಾಗಿರ್ತದೆ. ಆದ ಕಾರಣದಿಂದ ಅದನ್ನ 40 ರೂಪಾಯಿ ಎಂದಿರ್ತಕ್ಕಂಥ ಸರಕನ್ನ 140 ರೂಪಾಯಿ ಕೊಟ್ಟು ಕೊಂಡುಕೊಳ್ಳುವ ಮಟ್ಟಕ್ಕೆ ಭಾರತೀಯ ಅನುಭೋಗಿಗಳು ಹೋಗ್ತಾರೆ. ಇದರಿಂದಾಗಿ ಆ ಚೀನಾ ದೇಶ ತನ್ನ ಸರಕುಗಳಿಗೆ ಮನ ಬಂದಂತೆ ಬೆಲೆಯನ್ನ ನಿರ್ಧರಿಸಲಿಕ್ಕೆ ಸಾಧ್ಯವಾಗ್ತದ. ಇದಕ್ಕೆ ಮೂಲ ಕಾರಣನೇ ಪೈಪೋಟಿ ಇಲ್ಲದೆ ಇರುವುದು. ಇನ್ನೊಂದು ಉದ್ದೇಶ ಏನಪ್ಪ ಅಂದ್ರ ಹೆಚ್ಚುವರಿ ದಾಸ್ತಾನು ಅನ್ನುವಂಥದ್ದು. ಅಂದ್ರೆ ಸ್ವದೇಶದಲ್ಲಿ ಮಾರಾಟವಾಗದೆ ಉಳಿದಿರ್ತಕ್ಕಂಥ ಹೆಚ್ಚುವರಿ ಸರಕುಗಳನ್ನ ವಿದೇಶಿ ಮಾರುಕಟ್ಟೆಗೆ ತಳ್ಳಿ ನಷ್ಟವನ್ನ ಕಡಿಮೆ ಮಾಡಿಕೊಳ್ಳುವುದು. ಇವಾಗ ನೋಡ್ರಿ, ನೀವು ಬಾಜಾರ್ದಾಗ ಅದು ಎಲ್ಲ ಹೋಗಿರ್ತಿರಲ್ಲ, ಎಲ್ಲ ಸಂತೆ ಮುಗಿದು ಮನೆಗೆ ಹೋಗೋ ಸಂದರ್ಭದಾಗ ಅಲ್ಲಿರ್ತಕ್ಕಂಥ ಕಾಯಿಪಲ್ಯ ಮೌಲ್ಯ ಕಡಿಮೆ ಆಗಿರ್ತದೆ. ಬೆಳಿಗ್ಗೆ ತಗೊಂಡಿರ್ತಕ್ಕಂಥ ಕಾಯಿಪಲ್ಯನೂ ಅದೇ, ನೀವು ಸಂಜೆ ತಗೊಳ್ತಕ್ಕಂಥ ಕಾಯಿಪಲ್ಯನೂ ಅದೇ. ಆದ್ರೆ ಸಂಜೆಗೂ ಮತ್ತು ಬೆಳಗ್ಗೆಗೂ ಇರತಕ್ಕಂಥ ಹಣದ ಮೌಲ್ಯದಲ್ಲಿ ಏರಿಳಿತವಾಗಿರ್ತದೆ. ಯಾಕಪ್ಪ ಅಂದ್ರೆ ಆ ಬೆಳಗ್ಗೆ ಆ ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವವರ ಸಂಖ್ಯೆ ಅಧಿಕವಾಗಿರ್ತದೆ, ಸರಿನಾ? ಅವಾಗ ಆ ಸರಕುಗಳಿಗೆ ಕೂಡ ಬೇಡಿಕೆ ಅಧಿಕವಾಗಿರ್ತದೆ. ಆದರೆ ಸಾಯಂಕಾಲ ಸಮಯದಾಗ ಏನಾಗಿರ್ತಪ್ಪ ಅಂದ್ರೆ ಎಲ್ಲರಿಗೂ ತಮ್ಮ ಸರಕುಗಳು ದೊರೆತಿರುವುದರಿಂದ ಆ ಗ್ರಾಹಕರು ಮಾರುಕಟ್ಟೆಗೆ ಬರುವುದಿಲ್ಲ. ತಮಗೆ ಬೇಕಾಗಿರ್ತಕ್ಕಂಥ ಸರಕುಗಳು ದೊರೆತಿರುವುದರಿಂದ ಅವರು ಮಾರುಕಟ್ಟೆಗೆ ಬರುವುದಿಲ್ಲ. ಇದರಿಂದಾಗಿ ಹೆಚ್ಚುವರಿ ಉಳಿದಿರ್ತಕ್ಕಂಥ ಸರಕುಗಳನ್ನು ಅವ್ರು ಏನು ಮಾಡ್ತಾರ, ಕಡಿಮೆ ಬೆಲೆಯನ್ನು ನಿಗದಿಪಡಿಸಿ ಮಾರಾಟ ಮಾಡುವ ಮುಖಾಂತರ ಆ ಸರಕುಗಳನ್ನು ಮಾರಾಟ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಮಾರಾಟವಾಗದೆ ಉಳಿದಿರ್ತಕ್ಕಂಥ ಹೆಚ್ಚುವರಿ ಸರಕುಗಳನ್ನು ಕಡಿಮೆ ಬೆಲೆಯನ್ನು ವಿಧಿಸುವುದರ ಮುಖಾಂತರ ವಿದೇಶಗಳಲ್ಲಿ ಮಾರಾಟ ಮಾಡಿ ಅವುಗಳಿಂದ ಬರ್ತಕ್ಕಂಥ ಕನಿಷ್ಠ ಲಾಭವನ್ನಾದರೂ ಪಡೆಯುವುದು ಒಂದು ಡಂಪಿಂಗ್ನ ಉದ್ದೇಶ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಡಂಪಿಂಗ್ನ
ವಿಧಗಳು ಅನ್ನುವಂಥದ್ದು. ಡಂಪಿಂಗ್ನ ವಿಧಗಳು, ಇದರಲ್ಲಿ 3 ರೀತಿಯ ವಿಧಗಳ ಡಂಪಿಂಗ್ ಅನ್ನು ನಾವು ಕಾಣ್ತೀವಿ. ಅದರಲ್ಲಿ ಒಂದನೇದು ಸಾಂದರ್ಭಿಕ ಡಂಪಿಂಗ್ ಅನ್ನುವಂಥದ್ದು. ಸಾಂದರ್ಭಿಕ ಡಂಪಿಂಗ್. ಎರಡನೆಯದಾಗಿ ಪರಭಕ್ಷಕ ಡಂಪಿಂಗ್. ಪರಭಕ್ಷಕ ಡಂಪಿಂಗ್. ಮೂರನೆಯದಾಗಿ ನಿರಂತರ ಡಂಪಿಂಗ್ ಅನ್ನುವಂಥದ್ದು. ನಿರಂತರ ಡಂಪಿಂಗ್ ಅನ್ನುವಂಥದ್ದು. ಈ ಸಾಂದರ್ಭಿಕ ಡಂಪಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಆಕಸ್ಮಿಕವಾಗಿ ತಮ್ಮಲ್ಲಿ ಉಳಿದು ಹೋದಂಥ ಸರಕುಗಳನ್ನು ವಿದೇಶಕ್ಕೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದು. ಏನೋ ಆ ಸರಕುಗಳನ್ನು, ಅಂದ್ರೆ ನಮ್ಮ ದೇಶದ ಗ್ರಾಹಕರು ಇಷ್ಟು ಜನ ಈ ಸರಕುಗಳಿಗೆ ಬೇಡಿಕೆ ಅದ ಅನ್ನುವಂಥ ಒಂದು ಪ್ರಮಾಣವನ್ನು ನಿಗದಿಪಡಿಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿರ್ತಾರೆ. ಆದರೆ ಆ ಎಲ್ಲ ಗ್ರಾಹಕರ ಬಯಕೆಗಳನ್ನು ತೃಪ್ತಿಪಡಿಸಿದ ನಂತರನೂ ಕೂಡ ಅಕಸ್ಮಾತ್ ಆಗಿ ಏನಾದರೂ ಕೆಲವು ಹೆಚ್ಚುವರಿ ಸರಕುಗಳು ಉಳಿದುವಪ್ಪ ಅಂತಂದ್ರೆ, ಹೆಚ್ಚುವರಿ ಸರಕುಗಳು ಉಳಿದು ಅಂದ್ರೆ ಆ ಸರಕುಗಳನ್ನು ಈ ಡಂಪಿಂಗ್ ವಿಧಾನವನ್ನು ಅನುಸರಿಸುವ ಮುಖಾಂತರ ಮಾರಾಟ ಮಾಡಲಾಗ್ತದೆ. ಆದ್ದರಿಂದ ಇದನ್ನ ಸಾಂದರ್ಭಿಕ ಡಂಪಿಂಗ್ ಎಂದು ನಾವು ಕರಿತೀವಿ ಸ್ನೇಹಿತರೆ. ಇನ್ನ ಪರಭಕ್ಷಕ ಡಂಪಿಂಗ್ ಅನ್ನುವಂಥದ್ದು. ಪರಭಕ್ಷಕ ಡಂಪಿಂಗ್ ಅಂದ್ರೆ ಇದು ವಿದೇಶಿ ಮಾರುಕಟ್ಟೆಯಲ್ಲಿರುವ ಸ್ಥಳೀಯ ಸ್ಪರ್ಧಿಗಳನ್ನ ಸಂಪೂರ್ಣವಾಗಿ ನಾಶಪಡಿಸಿ ಅಲ್ಲಿ ಏಕಸ್ವಾಮ್ಯತ್ವವನ್ನು ಸಾಧಿಸುವ ಉದ್ದೇಶದಿಂದಲೇ ತಮಗೆ ಸ್ವತಃ ನಷ್ಟ ಮಾಡಿಕೊಂಡು ಕಡಿಮೆ ಬೆಲೆಗೆ ಸರಕುಗಳನ್ನು ತುಂಬಿಸುವ ಮಾರುಕಟ್ಟೆ ಅಂತ ಹೇಳ್ಬೋದು. ಅಂದ್ರೆ ಈ ಪರಭಕ್ಷಕ ಡಂಪಿಂಗ್ ಅಂದ್ರೆ ಸ್ವತಃ ನಷ್ಟ ಅನುಭವಿಸಿ, ನಮಗೆ ನಷ್ಟವಾದರೂ ಪರವಾಗಿಲ್ಲ, ವಿದೇಶದಲ್ಲಿ ನಮ್ಮ ಸರಕುಗಳ ಏಕಸ್ವಾಮ್ಯತ್ವವನ್ನು ನಾವು ಪಡೆದುಕೊಳ್ಬೇಕು, ವಿದೇಶದ ಮೇಲೆ ನಮ್ಮ ಅಧಿಕಾರವನ್ನು ನಾವು ಚಲಾಯಿಸಬೇಕು ಅನ್ನುವಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಅನುಸರಿಸ್ತಕ್ಕಂಥ ವಿಧಾನವನ್ನ ಪರಭಕ್ಷಕ ಡಂಪಿಂಗ್ ಎಂದು ನಾವು ಕರಿತೀವಿ ಸ್ನೇಹಿತರೆ. ಇನ್ನ ನಿರಂತರ ಡಂಪಿಂಗ್ ಅನ್ನುವಂಥದ್ದು. ನಿರಂತರ ಡಂಪಿಂಗ್ ಅಂದ್ರೆ ದೀರ್ಘಕಾಲದವರೆಗೆ ಸ್ವದೇಶದಲ್ಲಿ ಹೆಚ್ಚಿನ ಬೆಲೆ ಹಾಗೂ ವಿದೇಶದಲ್ಲಿ ಕಡಿಮೆ ಬೆಲೆಗೆ ಸರಕುಗಳನ್ನು ಮಾರಾಟ ಮಾಡುವ ಒಂದು ಪದ್ಧತಿ ಅಂತ ನಾವು ಕರಿತೀವಿ. ಅಂದ್ರೆ ಸರಕುಗಳನ್ನ ಉತ್ಪಾದನೆ ಮಾಡಿರ್ತಕ್ಕಂಥ ಸ್ವದೇಶದಲ್ಲಿಯೇ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದು, ಇಲ್ಲಿ ಬಂದಿರತಕ್ಕಂಥ ಹೆಚ್ಚಿನ ಆದಾಯಕ್ಕೆ ಸಮನಾಗುವಂತೆ ಆ ವಿದೇಶದಲ್ಲಿ ಆ ಸರಕುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡೋದು. ಈ ರೀತಿಯಾಗಿ ನಿರಂತರವಾಗಿ ದೀರ್ಘಕಾಲದವರೆಗೆ ಮಾಡ್ತಕ್ಕಂಥ ಒಂದು ಈ ಅನುಸರಿಸ್ತಕ್ಕಂಥ ವಿಧಾನವನ್ನ ನಿರಂತರ ಡಂಪಿಂಗ್ ಎಂದು ನಾವು ಕರಿತೀವಿ ಸ್ನೇಹಿತರೆ. ಮತ್ತ ಈ ಡಂಪಿಂಗ್ ಇಂದ ಏನಾಗ್ತದಪ್ಪ ಅಂದ್ರೆ ಸ್ವದೇಶಿಯ ಉದ್ಯೋಗಗಳು ನಶಿಸಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣದಿಂದ ಇಂಥದನ್ನ ತಡಿಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಆಂಟಿ ಡಂಪಿಂಗ್ ಕ್ರಮಗಳನ್ನು ಅನುಸರಿಸ್ತಾರೆ ಸ್ನೇಹಿತರೆ. ಅಂದ್ರೆ ಡಂಪಿಂಗ್ ವಿರೋಧಿ ಕ್ರಮಗಳು ಅನ್ನುವಂಥದ್ದು. ಡಂಪಿಂಗ್ ವಿರೋಧಿ ಕ್ರಮಗಳು. ಡಂಪಿಂಗ್ ವಿರೋಧಿ ಕ್ರಮಗಳು ಯಾವುವಪ್ಪ ಅಂದ್ರೆ ಸುಂಕವನ್ನ ಹೆಚ್ಚಳ ಮಾಡುವುದು, ಕೌಂಟರ್ ವೇಲಿಂಗ್ ಸುಂಕ ಅನ್ನುವಂಥದ್ದನ್ನು ವಿಧಿಸುವುದು,
ಕೌಂಟರ್ ವೇಲಿಂಗ್ ಸುಂಕ ಮತ್ತು WTO ನಿಯಮಗಳು ಅನ್ನುವಂಥದ್ದು. ಸುಂಕ ಹೆಚ್ಚಳಪ್ಪ ಅಂದ್ರೆ ಡಂಪಿಂಗ್ ಮಾಡಲಾಗುತ್ತಿರುವ ಸರಕಿನ ಮೇಲೆ ಸರ್ಕಾರವು ಹೆಚ್ಚುವರಿ ಸುಂಕವನ್ನು ವಿಧಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಆ ಕಡಿಮೆ ಬೆಲೆಗೆ ದೊರೀತಾ ಇರತಕ್ಕಂಥ ಸರಕುಗಳ ಮೇಲೆ ಹೆಚ್ಚಿನ ಸುಂಕವನ್ನು ವಿಧಿಸುವುದರಿಂದ ಆ ಸರಕಿನ ಬೆಲೆ ಹೆಚ್ಚಳವಾಗ್ತದೆ. ಆದ ಕಾರಣದಿಂದಾಗಿ ಸ್ವದೇಶಿಯ ಮಾರುಕಟ್ಟೆ ಮತ್ತು ಸ್ವದೇಶಿಯ ಉದ್ಯಮಗಳು ಮತ್ತು ವಿದೇಶಿ ಉದ್ಯಮಗಳಿಂದ ಬಂದಿರತಕ್ಕಂಥ ಸರಕುಗಳ ಬೆಲೆ ಸಮನಾಗುವಲ್ಲಿ ಈ ಸುಂಕಗಳು ಪ್ರಮುಖ ಪಾತ್ರ ವಹಿಸ್ತದೆ. ಅಂದ್ರ ಕಡಿಮೆ ಬೆಲೆಗೆ ಸರಕುಗಳನ್ನ ಅವರು ನಮ್ಮ ದೇಶಕ್ಕೆ ಬಿಡುಗಡೆ ಮಾಡ್ಲಕತ್ರಪ್ಪ ಅಂದ್ರೆ ಅಂತಹ ಸರಕುಗಳ ಮೇಲೆ ಹೆಚ್ಚಿನ ಪ್ರಮಾಣದ ಸುಂಕವನ್ನ ವಿಧಿಸುವುದು. ಸುಂಕ ಹೆಚ್ಚುವರಿ ಆದಂತೆ ಆ ಸರಕಿನ ಬೆಲೆ ಕೂಡ ಹೆಚ್ಚಳವಾಗ್ತದೆ. ಇದರಿಂದಾಗಿ ಆ ಡಂಪಿಂಗ್ ಅನ್ನ ತಡೆಯಬಹುದು ಸ್ನೇಹಿತರೆ. ಇನ್ನು ಕೌಂಟರ್ ವೇಲಿಂಗ್ ಸುಂಕ ಅನ್ನುವಂಥದ್ದು. ಕೌಂಟರ್ ವೇಲಿಂಗ್ ಸುಂಕ ಅಂದ್ರೆ ವಿದೇಶಿ ಸರ್ಕಾರಗಳು ತಮ್ಮ ರಫ್ತುದಾರರಿಗೆ ನೀಡುವಂತಹ ಸಬ್ಸಿಡಿಗಳ ಮೇಲೆ ವಿಧಿಸುವಂತ ಒಂದು ಸುಂಕ ಅಂತಾರೆ. ಅಂದ್ರೆ ವಿದೇಶಿ ಸರ್ಕಾರಗಳು ಏನು ಮಾಡ್ತಪ್ಪ ಅಂದ್ರೆ ಅವರ ಸರಕುಗಳನ್ನ ಮಾರಾಟ ಮಾಡತಕ್ಕಂಥ ಉದ್ಯಮ ಸಂಸ್ಥೆಗಳಿಗೆ ಅವರು ಸಬ್ಸಿಡಿಗಳನ್ನ ಒದಗಿಸಿಕೊಡ್ತಿರ್ತಾರೆ. ಅಂತಹ ಸಬ್ಸಿಡಿಗಳ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸಿದ್ರಪ್ಪ ಅಂದ್ರೆ ಮತ್ತೆ ಆ ಸರಕುಗಳ ಬೆಲೆಯನ್ನ ಹೆಚ್ಚಳ ಮಾಡ್ದಂಗಾಗ್ತದೆ. ಇದರಿಂದ ಸ್ವದೇಶಿ ಉದ್ಯಮಗಳನ್ನ ರಕ್ಷಣೆ ಮಾಡಬಹುದು ಸ್ನೇಹಿತರೆ. WTO ನಿಯಮಗಳು ಅನ್ನುವಂಥದ್ದು. WTO ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತದ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂಥದ್ದು. ಈ WTO ಕುರಿತು ಹಿಂದಿನ ತರಗತಿಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ವಿ ಸ್ನೇಹಿತರೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅನ್ನುವಂಥದ್ದು ಇದು ಡಂಪಿಂಗ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲ್ಲ. ಆದರೂ ಕೂಡ ಅದರ ವಿರುದ್ಧ ಸದಸ್ಯ ರಾಷ್ಟ್ರಗಳ ತನಿಖೆ ನಡೆಸಿ ಆಂಟಿ ಡಂಪಿಂಗ್ ವಿಧಿಸಲು ಮುಕ್ತ ಅವಕಾಶವನ್ನ ಇದು ಕೊಡ್ತದೆ. ಅಂದ್ರೆ ಡಂಪಿಂಗ್ ಅನ್ನ ಇದು ಸಂಪೂರ್ಣವಾಗಿ ನಿಷೇಧ ಮಾಡುವುದಿಲ್ಲ, ಆದ್ರೆ ಆ ದೇಶದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ, ಆ ದೇಶದ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅವುಗಳನ್ನು ತನಿಖೆ ನಡೆಸಿ ಯಾವ ರೀತಿಯಾಗಿ ಆಂಟಿ ಡಂಪಿಂಗ್ ವಿಧಾನವನ್ನ ಅನುಸರಿಸಬೇಕು ಅನ್ನುವಂಥದ್ದನ್ನ ಈ WTO ಹೇಳ್ತದೆ ಅನ್ನುವಂಥ ಸ್ನೇಹಿತರೆ. ಈ ರೀತಿಯಾಗಿ ಈ ಡಂಪಿಂಗ್ ವಿರೋಧಿ ಕ್ರಮಗಳನ್ನ ಮತ್ತೆ ಡಂಪಿಂಗ್ನ ವಿಧಗಳನ್ನ ಮತ್ತು ಡಂಪಿಂಗ್ನ ಉದ್ದೇಶಗಳನ್ನ ಕುರಿತು ನಾವು ನೋಡಿದೀವಿ ಸ್ನೇಹಿತರೆ. ಈ ಪ್ರಶ್ನೆ ನಿಮಗೆ ಸಂಪೂರ್ಣವಾಗಿ 360 ಡಿಗ್ರಿ ಆಂಗಲ್ನಲ್ಲಿ ಅರ್ಥ ಆಗ್ಯದಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಒಂದು ವೇಳೆ ಅರ್ಥ ಆಗಿರ್ಲಿಲ್ಲಪ್ಪ ಅಂದ್ರೆ ಯಾವ ವಿಷಯದ ಕುರಿತು ನಿಮ್ಗೆ ಅರ್ಥ ಆಗಿಲ್ಲ ನೋಡ್ರಿ, ಆ ವಿಷಯವನ್ನ ಕುರಿತು ನಾನು ಕಮೆಂಟ್ ಹಾಕ್ರಿ. ನಿಮ್ಮ ಪ್ರಶ್ನೆಗೆ ಉತ್ತರ ನೀಡತಕ್ಕಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಅನ್ನುವಂಥದ್ದು. ಡರ್ಟಿ ಫ್ಲೋಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಾಗಿದೆ ಅನ್ನುವಂಥದ್ದು. ಆಯ್ಕೆ ಎ, ಇದು ಸಂಪೂರ್ಣ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಾಗಿದೆ. ಆಯ್ಕೆ ಬಿ, ಇದು ಸ್ಥಿರ ಮತ್ತು ತೇಲುವ ವಿನಿಮಯ ದರ ವ್ಯವಸ್ಥೆಯ ನಡುವಿನ ರಾಜಿಯಾಗಿದೆ ಅನ್ನುವಂಥದ್ದು. ಆಯ್ಕೆ ಸಿ, ತೀವ್ರ ಬದಲಾವಣೆಗಳನ್ನು ನಿಯಂತ್ರಿಸಲು ಕೇಂದ್ರೀಯ ಬ್ಯಾಂಕುಗಳು ಕೆಲವೊಮ್ಮೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯ ಪ್ರವೇಶಿಸುತ್ತವೆ ಅನ್ನುವಂಥದ್ದು. ಆಯ್ಕೆ ಡಿ, ಬಿ ಮತ್ತು ಸಿ ಎರಡೂ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಯ್ಕೆ ಡಿ, ಬಿ ಮತ್ತು ಸಿ ಎರಡೂ ಕೂಡ ಸರಿಯಾಗಿ ಇದೆ ಅನ್ನುವಂಥ ಉತ್ತರ ಸ್ನೇಹಿತರೆ. ಬನ್ನಿ ಇದರ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡೋಣ. ಎ ಯಾಕೆ ತಪ್ಪು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಎ ಯಾಕೆ ತಪ್ಪಪ್ಪ ಅಂದ್ರೆ ಸ್ಥಿರ ವಿನಿಮಯ ದರ ವ್ಯವಸ್ಥೆಯಲ್ಲಿ
ಮಾರುಕಟ್ಟೆಯ ಶಕ್ತಿಗಳಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರುವುದಿಲ್ಲ. ಸರ್ಕಾರ ಅಥವಾ ಕೇಂದ್ರೀಯ ಬ್ಯಾಂಕು ತನ್ನ ಕರೆನ್ಸಿಯ ಮೌಲ್ಯವನ್ನು $US ಅಥವಾ ಚಿನ್ನದ ಮೌಲ್ಯಕ್ಕೆ ಕಡ್ಡಾಯವಾಗಿ ಕಟ್ಟಿಹಾಕಿರುತ್ತದೆ. ಆದ್ದರಿಂದ ಇಲ್ಲಿ ಡರ್ಟಿ ಫ್ಲೋಟ್ ಸಂಪೂರ್ಣ ಸ್ಥಿರ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಅನ್ನುವಂಥದ್ದು. ಇನ್ನು ಬಿ ಯಾಕೆ ಸರಿಯಪ್ಪ ಅಂತಂದ್ರೆ, ಇದು ಸ್ಥಿರ ಮತ್ತು ಮುಕ್ತ ತೇಲುವ ವ್ಯವಸ್ಥೆಗಳ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಇದು ಒಂದು ಮಿಶ್ರ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿಯಾಗಿ ಕರೆನ್ಸಿಯ ದರವು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಚಲಿಸಲಿಕ್ಕೆ ಅವಕಾಶವಿರುತ್ತದೆ. ಆದ್ದರಿಂದ ಒಂದು ನಿರ್ದಿಷ್ಟ ಮಿತಿಯನ್ನು ದಾಟಿದಾಗ ಸ್ಥಿರತೆಯನ್ನು ತಲುಪಲಿಕ್ಕೆ ಇದು ಪ್ರಯತ್ನ ಪಡ್ತಿರ್ತದೆ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಡರ್ಟಿ ಫ್ಲೋಟ್ ಸಂಭವಿಸುವಂಥ ಕಾರ್ಯ ನಡೀತದೆ. ಇನ್ನು ಆಯ್ಕೆ ಸಿ ಯಾಕೆ ಸರಿಯಪ್ಪ ಅಂದರೆ, ಮುಕ್ತ ಮಾರುಕಟ್ಟೆಯಲ್ಲಿ ಸಟ್ಟ ವ್ಯಾಪಾರ ಅಥವಾ ಜಾಗತಿಕ ಬಿಕ್ಕಟ್ಟುಗಳಿಂದಾಗಿ ದೇಶದ ಆರ್ಥಿಕ ಹಿತದೃಷ್ಟಿಯಿಂದ ಕೇಂದ್ರ ಬ್ಯಾಂಕು ಏನು ಮಾಡ್ತದಪ್ಪ ಅಂದರೆ, ಮುಕ್ತ ಮಾರುಕಟ್ಟೆಯಲ್ಲಿ ಡಾಲರ್ಗಳನ್ನು ಖರೀದಿಸುವುದು ಅಥವಾ ಮಾರಾಟ ಮಾಡುವ ಮುಖಾಂತರ ಅಲ್ಲಿ ಹಸ್ತಕ್ಷೇಪ ಮಾಡ್ತದೆ. ಅಂದರೆ ಆರ್ಥಿಕ ಬಿಕ್ಕಟ್ಟುಗಳು ಉಂಟಾದ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕುಗಳು ಹಸ್ತಕ್ಷೇಪವನ್ನು ನಡೆಸಿ ಅಲ್ಲಿರ್ತಕ್ಕಂಥ ಬಿಕ್ಕಟ್ಟುಗಳಿಂದ ಸಮತೋಲನವನ್ನು ನಿರ್ಮಾಣ ಮಾಡುವಲ್ಲಿ ಈ ಡರ್ಟಿ ಫ್ಲೋಟ್ ಸಂಭವಿಸುತ್ತಿರುವಂಥದ್ದು. ಇನ್ನು ಈ ಡರ್ಟಿ ಫ್ಲೋಟ್ ಅಂದ್ರೆ ಏನು ಅನ್ನುವಂಥದ್ದು ಬೇಕಲ್ಲ. ಡರ್ಟಿ ಫ್ಲೋಟ್ ಅನ್ನುವಂಥದ್ದು ಬೇಡಿಕೆ ಮತ್ತು ಪೂರೈಕೆ ಪ್ರಧಾನ ಪಾತ್ರ ವಹಿಸುತ್ತದೆ. ಆದರೂ ಕೂಡ ಕೇಂದ್ರೀಯ ಬ್ಯಾಂಕು ಮಾರುಕಟ್ಟೆ ಹಿನ್ನೆಲೆಯಲ್ಲಿ ಕಣ್ಣಿಟ್ಟಿರ್ತದೆ ಮತ್ತು ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ರಹಸ್ಯವಾಗಿ ಅಥವಾ ಪ್ರತ್ಯಕ್ಷವಾಗಿ ಮಧ್ಯ ಪ್ರವೇಶ ನೀಡಿ ಮಾರುಕಟ್ಟೆ ಹರಿವನ್ನು ಬದಲಾಯಿಸುವಂಥ ಒಂದು ಈ ಅನಧಿಕೃತ ಕಾರ್ಯವನ್ನೇ ಡರ್ಟಿ ಫ್ಲೋಟ್ ಅಂತ ನಾವು ಕರಿತೀವಿ. ಅಂದರೆ ಕೇಂದ್ರ ಬ್ಯಾಂಕು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಆರ್ಥಿಕ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಒಂದು ಕಾರ್ಯವನ್ನ ಡರ್ಟಿ ಫ್ಲೋಟ್ ಅಂತ ನಾವು ಕರಿತೀವಿ ಸ್ನೇಹಿತರೆ. ಇನ್ನು ಇದರ ವಿರುದ್ಧವಾಗಿ ಬರುವುದು ಯಾವುದಪ್ಪ ಅಂದ್ರೆ ಕ್ಲೀನ್ ಫ್ಲೋಟ್ ಅನ್ನುವಂಥದ್ದು. ಇಲ್ಲಿ ಕರೆನ್ಸಿಯ ದರದ ನಿರ್ಧಾರದಲ್ಲಿ ಕೇಂದ್ರೀಯ ಬ್ಯಾಂಕಿನ ಹಸ್ತಕ್ಷೇಪ ಯಾವುದೇ ರೀತಿಯಾಗಿ ಇರುವುದಿಲ್ಲ. ಕರೆನ್ಸಿಯ ಮೌಲ್ಯ ಸಂಪೂರ್ಣವಾಗಿ ಮುಕ್ತ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ಶಕ್ತಿಗಳಿಂದಲೇ ನಿರ್ಧಾರವಾಗ್ತದೆ. ಇದಕ್ಕೆ ಯಾವುದೇ ರೀತಿಯ ಕೇಂದ್ರ ಬ್ಯಾಂಕಿನ ನಿಯಂತ್ರಣ ಇರುವುದಿಲ್ಲ. ಅಂದರೆ ಕೇಂದ್ರ ಬ್ಯಾಂಕಿನ ನಿಯಂತ್ರಣ ಇಲ್ಲ ಅನ್ನೋದು. ಕೇಂದ್ರ ಬ್ಯಾಂಕಿನ ನಿಯಂತ್ರಣ ಇದು ಒಂದೇ ಅದ. ಇದು ಕೇಂದ್ರ ಬ್ಯಾಂಕಿನ ನಿಯಂತ್ರಣ ಹೊಂದಿಲ್ಲ. ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಈ ಡರ್ಟಿ ಫ್ಲೋಟ್ನ ಕುರಿತು ನಾವು ನೋಡಬಹುದು ಸ್ನೇಹಿತರೆ. ಇನ್ನು ಮುಂದಿನ ತರಗತಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸುಂಕರಹಿತ ಅಡಚಣೆ ಆಗಿದೆ ಅನ್ನುವಂಥದ್ದು. ಆಯ್ಕೆ ಎ ರಫ್ತು ಸುಂಕ, ಆಯ್ಕೆ ಬಿ ವಾಣಿಜ್ಯ ನಿಷೇಧ, ಆಯ್ಕೆ ಸಿ ಪ್ರತಿರೋಧ ಸುಂಕ, ಆಯ್ಕೆ ಡಿ ಆಮದು ಸುಂಕ ಅನ್ನುವಂಥದ್ದು. ಇವುಗಳಲ್ಲಿ ಯಾವುದು ಸುಂಕರಹಿತ ಅಡಚಣೆ ಆಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ಮುಂದುವರೆದ ಪ್ರಶ್ನೆಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.